ANMR ನ್ಯೂಸ್ಗೆ ಸ್ವಾಗತ. ಸಿದ್ದರಾಮೇಶ್ವರನ ಜಯಂತಿ ಯಶಸ್ವಿಗೊಳಿಸಲು ಜನಾಂಗದ ಮುಖಂಡರ ಮನವಿ. ಬೋವಿ ಸಮುದಾಯದ ಗುರುಗಳಾದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಜನವರಿ 14ರಂದು ಚಿಂತಾಮಣಿಯ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು, ಸಮುದಾಯದ ಎಲ್ಲರೂ ಪಕ್ಷಭೇದ ಮರೆತು ಸಮುದಾಯದ ಪ್ರತಿಯೊಬ್ಬರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಬೋವಿ ಸಮುದಾಯದ ಮುಖಂಡರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಶ್ರೀನಿವಾಸರವರು ಕೋರಿದರು. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಅಂದು ಬೆಳಗ್ಗೆ 9 ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಭಾಗವಹಿಸಲಿದ್ದಾರೆ. ಸಚಿವರಿಗೆ ಸಮುದಾಯದ ಮುಖಂಡರ ವತಿಯಿಂದ ಬೋವಿ ಭವನ ಹಾಗೂ ಸಮುದಾಯದ ಹಲವಾರು ಬೇಡಿಕೆಗಳನ್ನು ಈಡೇರಿಸಲು ಮನವಿ ಮಾಡಿಕೊಳ್ಳಲಾಗುವುದು ಎಂದು ಹೇಳಿದ ಅವರು, ಸಿದ್ದರಾಮೇಶ್ವರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಬೋವಿ ಜನಾಂಗದ SSLC ಮತ್ತು ದ್ವಿತೀಯ PUC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಆಹ್ವಾನಿತರು ಸೇರಿದಂತೆ ವಿದ್ಯಾರ್ಥಿಗಳು ತಮ್ಮ ಪಾಲಕರೊಂದಿಗೆ ಆಗಮಿಸಬೇಕೆಂದು ಅವರು ಮನವಿ ಮಾಡಿಕೊಂಡರು. ಇನ್ನು ಈ ಸಂದರ್ಭದಲ್ಲಿ ಶ್ರೀನಿವಾಸ್, ದೇವಪ್ಪ, ಎನ್ ತಿಮ್ಮಣ್ಣ, ಗುರ್ರಪ್ಪ, KV ಮಂಜುನಾಥ್, ಮಣಿ, ವೆಂಕಟರಮಣ, KB ಶಿವಣ್ಣ, ಗಡದಾಸನಹಳ್ಳಿ ಶ್ರೀನಿವಾಸ್, ಸೀತಾರಾಂಪುರ SP ಜಯರಾಮ್, KV ರಾಮಪ್ಪ, ಹನುಮಂತಪ್ಪ, ಲಕ್ಷ್ಮೀನಾರಾಯಣ್, ವೆಂಕಟರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. 14/1/2025 ನಡೆಯತಕ್ಕಂಥ ಮಂಗಳವಾರ ನಡೆಯತಕ್ಕಂಥ ಸಿದ್ದರಾಮೇಶ್ವರ ಜಯಂತಿ ಬಗ್ಗೆ ಇವತ್ತು ನಾವು ಎಲ್ಲ ನಮ್ಮ ಮುಖಂಡರು, ಬೋವಿ ಸಮಾಜದ ಮುಖಂಡರೆಲ್ಲ ಸೇರಿ ಮಂಗಳವಾರ 10 ಗಂಟೆಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅದರ ಬಗ್ಗೆ ಈಗಾಗಲೇ ಎಲ್ಲ ನಮ್ಮ ತಾಲೂಕಿನ ಶಾಸಕರು, ಉನ್ನತ ಮಂತ್ರಿಗಳಾದ MC ಸುಧಾಕರ್ ರೆಡ್ಡಿ ಅವರ ಗಮನಕ್ಕೆ ನಾವೆಲ್ಲರೂ ಸೇರಿ ಹೋಗಿ ಅವರ ಗಮನಕ್ಕೆ ತಂದು ಎಲ್ಲ ನಮ್ಮ ಕುಲಬಾಂಧವರು ಮಂಗಳವಾರ 1 ಗಂಟೆಗೆ ಈ TPS ಕಚೇರಿಯಲ್ಲಿ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಸಲು ಎಲ್ಲರೂ ತೀರ್ಮಾನ ಮಾಡಿರ್ತಾರೆ. ಅದು ನಮ್ಮ ಬೋವಿ ಜನಾಂಗಕ್ಕೆ ಉನ್ನತ ಶಿಕ್ಷಣ ಸಚಿವರು ಎಲ್ಲ ಆ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಾರೆ. ಅದರಿಂದ ನಮ್ಮ ತಾಲೂಕಿನ ಎಲ್ಲ ನಮ್ಮ ಕುಲಬಾಂಧವರು ಆ ಕಾರ್ಯಕ್ರಮವನ್ನು ತಪ್ಪದೆ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳಿದೆ. ನಮ್ಮ ಕುಲಬಾಂಧವರಿಗೆ ಏನು ಬಂಡೆ ಹೊಡಿರ್ತಕ್ಕಂಥದ್ದು, ಜಮೀನನ್ನು ಸಾಗುವಳಿ ಚೀಟಿಗೆ ದರಖಾಸ್ತಿಗೆ ಅರ್ಜಿ ಹಾಕ್ಕೊಂಡಿರುವಂಥ ಸಮಸ್ಯೆಗಳು, ಹಾಗೂ ನಮ್ಮ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಭೂಮಿ ಮತ್ತು ಸಮುದಾಯ ಭವನ ಬೇಡಿಕೆ ಇದೆ. ಎಲ್ಲರಿಗೂ ಬೇಕು ಅಂತ ಆಸೆನೇ ಇದೆ, ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಅದರಿಂದ ನಮ್ಮ ಕುಲಬಾಂಧವರಿಗೂ ಸಹ ಒಂದು ಬೇಡಿಕೆ ಇದೆ. ಆದ್ದರಿಂದ ಅದನ್ನು ನಮ್ಮ ಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಳ್ಳೋದಕ್ಕೋಸ್ಕರ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಭಾಗವಹಿಸಿ, ಪ್ರತಿಯೊಬ್ಬರು ಪಕ್ಷಾತೀತವಾಗಿ ಭಾಗವಹಿಸಿ ಈ ಸಭೆಯನ್ನು ಯಶಸ್ವಿ ಮಾಡಬೇಕಂತ ವಿದ್ಯಾರ್ಥಿಗಳಿಗೆ ಈ ಒಂದು 24-25ನೇ ಸಾಲಿನ ಅತಿ ಉನ್ನತ ಶ್ರೇಣಿಯಲ್ಲಿ ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಆ ಸಮುದಾಯ ಇದರಿಂದ ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅವತ್ತು ಒಂದು ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಹಿರಿಯರಾದಂಥ ಕೆಲವರು ಹಿರಿಯ ಮುಖಂಡರಿಗೆ ಅವ್ರಿಗೂ ಇದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಮುಖ್ಯ ಅತಿಥಿಯಾಗಿ ಬರ್ತಕ್ಕಂಥ ಉನ್ನತ ಸಚಿವರಿಗೆ ಅಲ್ಲಿ ವಿನಂತಿ ಮಾಡಿಕೊಳ್ತಾ ಈ ಕಾರ್ಯಕ್ರಮವನ್ನು ಎಲ್ಲರೂ ನಮ್ಮ ಕುಲಬಾಂಧವರು, ತಾಲೂಕಿನ ಎಲ್ಲ ಕುಲಬಾಂಧವರು ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಎಲ್ಲರ ಪರವಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ.
ಒಂದು ಆದೇಶದ ಪ್ರಕಾರ ಅವ್ರಿಗೂ ಸಮಯ ಕೊರತೆ ಇರೋದ್ರಿಂದ ಏನು ಅವ್ರಿಗೆ ಆ ಜಿಲ್ಲೆಯಲ್ಲಿ ಅವರು ಹೋಗಿ ಅಲ್ಲಿ ಒಂದು ಇನಾಗ್ರೇಷನ್ ಮಾಡ್ತಕ್ಕಂಥ ಕರ್ತವ್ಯವಿದೆ. ಬಾಗೇಪಲ್ಲಿಗೂ ಹೋಗಬೇಕು ಅಂತ ಅವರು ಮಂತ್ರಿ ಅವರು ತಿಳಿಸಿದ್ದಾರೆ. ಇದೇ ನಮ್ಮ ಸಿದ್ದರಾಮೇಶ್ವರ ಜಯಂತಿಗೋಸ್ಕರನೇ ಅವರು ಬ್ಯುಸಿಯಾಗಿರೋದ್ರಿಂದ ಆ ಕಾರ್ಯಕ್ರಮ ಏನು ಇದೆಯಲ್ಲ ಮೆರವಣಿಗೆ ಹೋಗತಕ್ಕಂಥ ಅದನ್ನು ಅವರ ಅನುಪಸ್ಥಿತಿಯಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ಬಂದು ಸೇರಿ ತಾಲೂಕು ಇದರಲ್ಲಿ TPS ಸೇರಿಸ್ಕೊಂಡು ಅವರ ಅನುಪಸ್ಥಿತಿಯಲ್ಲಿ ನಾವು ಕಾರ್ಯಕ್ರಮ ಮುಗಿಸಿ ಮತ್ತೆ ನಾವು ಮೆರವಣಿಗೆ ಹೋಗುವಂಥ ಕೆಲಸ ಇದೆ. ಯಾಕಂದರೆ ಅವರು ಇಲ್ಲಿ ಮುಗಿಸ್ಬಿಟ್ಟು ಬೇರೆ ದಿನಕ್ಕೆ ಹೋಗ್ತಾರೆ. ಅಂದರೆ ಸಮಯಕ್ಕೆ ಸರಿಯಾಗಿ 9:09ವರೆಗೆ ಬಂದರೆ ನಾವು ಒಂದು ಸ್ವಲ್ಪ ಒಂದು ರೌಂಡ್ ಮಾಡ್ಕೊಂಡು ಬರ್ಬೋದು. ಬಟ್ ಜನರು ಇವಾಗ ಅದು ಹಬ್ಬ ಇರೋದ್ರಿಂದ ಅವ್ರಿಗೆಲ್ಲರಿಗೂ ತೊಂದರೆ ಆಗುತ್ತೆ ಅಂತ ಉದ್ದೇಶದಿಂದ ನಾವು ಫಸ್ಟು ಈ ಕಾರ್ಯಕ್ರಮನ ಮುಗಿಸಿ ಮತ್ತೆ ಮೆರವಣಿಗೆ ಹೋಗೋಣ ಅಂತ ಇದರಲ್ಲಿ ನಾವೆಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದೀವಿ. ಬೆಳಗ್ಗೆ ಎಷ್ಟೊತ್ತು? 9:00ವರೆಗೆ 9:00ವರೆಗೆ ಇಲ್ಲಿ ಇರಬೇಕು. 9:00ಗೆ ಇದ್ದರೆ ಅವರು ಚಿಂತಾಮಣಿಯಲ್ಲಿ ಫಸ್ಟ್ ಕಾರ್ಯಕ್ರಮ ಮುಗಿಸ್ಕೊಂಡು ಬಾಗೇಪಲ್ಲಿಗೆ ಹೋಗ್ಬೇಕು, ಚಿಕ್ಕಬಳ್ಳಾಪುರ ಹೋಗಬೇಕು, ಬಾಗೇಪಲ್ಲಿ ಹೋಗಬೇಕು. ಆದ್ದರಿಂದ ಸಮಯ ಆಗೋದಿಲ್ಲ. ನಾವೇನಾದರೂ ಲೇಟ್ ಮಾಡಿದರೆ ಮತ್ತೆ ಅವರ ಹಬ್ಬ ಇರೋದ್ರಿಂದ ನಮ್ಮ ಜನರು ಅಷ್ಟೊತ್ತು ಕಾಯಕ್ಕೆ ತೊಂದರೆ ಆಗುತ್ತೆ. ಆದ್ದರಿಂದ ಫಸ್ಟ್ ನಮ್ಮ ಈ ಕಾರ್ಯಕ್ರಮ ಮುಗಿಸ್ಕೊಂಡು ಮೆರವಣಿಗೆ ಮತ್ತೆ ಅಂತ ನಾವು ಎಲ್ಲ ಮಾತಾಡ್ಕೊಂಡಿದ್ದೀವಿ. ಹಿರಿಯರೆಲ್ಲ ಸೇರಿ ಅದೇ ಪ್ರಕಾರ ನಡೆಸೋಣ ಅಂತ ನಾವೆಲ್ಲ ನಿಶ್ಚಯ ಮಾಡಿದ್ದೀವಿ. ಆದ್ದರಿಂದ ಎಲ್ಲ ನಮ್ಮ ಕುಟುಂಬದವರು ಸಹಕರಿಸಬೇಕಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಅವರಲ್ಲಿ ವಿನಂತಿ ಮಾಡಿಕೊಡ್ತೇವೆ.